ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಸಾಮಾನ್ಯವಾಗಿ ಯಾವುದೇ ಹಳ್ಳಿಯಲ್ಲಿ ಜಾತ್ರೆ ಅಂತ ಬಂದರೆ ಸಂಭ್ರಮ ಸಡಗರ ಶುರುವಾಗೋಗುತ್ತೆ. ಊರೆಲ್ಲ ತಳಿರೋ ತೋರಣಗಳಿಂದ ಅಲಂಕಾರಗೊಳ್ಳುತ್ತೆ. ಹಳ್ಳಿಯ ಮನೆಯಲ್ಲೂ ಕೂಡ ಪದ್ಧತಿ ಸಂಭ್ರಮಾಚರಣೆ ಅಂತ ಮುಳುಗು ಹೋಗುತ್ತೆ. ಇದು ಬಹುಶಃ ಎಲ್ಲ ಹಳ್ಳಿಯಲ್ಲೂ ಕೂಡ ಕಾಮನ್ ಆಗಿ ನೋಡಬಹುದು. ಆದರೆ ಈಗ ನಾವು ಹೇಳೋಕೆ ಹೋಗ್ತಿರುವಂತಹ ಈ ಹಳ್ಳಿಯಲ್ಲಿ ಮಾತ್ರ ಎಲ್ಲ ಅಪೋಸಿಟ್. ತಮ್ಮೂರಿನ ಜಾತ್ರೆಯನ್ನು ಸಂಭ್ರಮಿಸುವುದಕ್ಕೂ ಮುಂಚೆ ಊರಿನ ಜನ ಆಚರಣೆ ಮಾಡುವಂತಹ ವಿಚಾರ ನೀವೆಲ್ಲೂ ಕೂಡ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಊರಿಂದ ಸಿಟಿಗೆ ಬಂದಿರೋರಿಗೆ ಈ ವಿಚಾರ ಹಾಗೋ ಹೀಗೋ ಗೊತ್ತಿರ್ಬೋದು. 5 ವರ್ಷಕ್ಕೊಮ್ಮೆ ಬರುವಂತಹ ಜಾತ್ರೆಗೆ ಗ್ರಾಮದ ಎಲ್ಲ ಸಮುದಾಯದ ಜನ ಕಾಯ್ತಾ ಇರ್ತಾರೆ. ಒಂದು ಲೆಕ್ಕದಲ್ಲಿ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾರೆ. ಅರೆ ಇದೇನಿದು ಎಲ್ಲ ಆಪೋಸಿಟ್ ಅಂತ ಹೇಳಿ ಜಾತ್ರೆ ಬಗ್ಗೆ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡ್ರಾ? ವೆಯ್ಟ್. ಜಾತ್ರೆ ಶುರುವಾಗುವಂತಹ 5 ವಾರಗಳ ಮುಂಚೆ ಇಡೀ ಗ್ರಾಮದ ಜನ ಸೂರ್ಯ ಹುಟ್ಟೋಕೆ ಮುಂಚೆನೇ ಊರನ್ನು ಬಿಡ್ತಾರೆ. ಊರಿಗೆ ಊರೇ ಬಂದಾಗತ್ತೆ. ಊರಿನ ಒಳಗೆ ಯಾರೂ ಹೋಗಂಗಿಲ್ಲ. ಬ್ಯಾನರ್ ಹಾಕಿ ಕಂಪ್ಲೀಟ್ ಬಂದ್ ಮಾಡುವಂತಹ ಒಂದು ಸಂಪ್ರದಾಯ ಈಗಲೂ ಚಾಲ್ತಿಯಲ್ಲಿದೆ. ಹೌದು, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರೆ ಬಹಳ ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾರೆ. ಹೋತನಹಳ್ಳಿ ಗ್ರಾಮದಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸರಿ ಗ್ರಾಮದೇವಿಯ ಜಾತ್ರೆ ಮಾಡೋಕ್ಕೂ ಮುಂಚೆ ಅಂದರೆ 5 ವಾರಗಳ ಕಾಲ ಹೊರಬೀಡು ಪದ್ಧತಿ ಅನ್ನೋದನ್ನು ಗ್ರಾಮದವರು ಪಾಲನೆ ಮಾಡ್ತಾ ಇದ್ದಾರೆ. ಗ್ರಾಮದೇವಿಯ ಜಾತ್ರೆಗೂ ಜನ ಊರೆಲ್ಲ ಖಾಲಿ ಮಾಡಿಕೊಂಡು ಹೊರಡೆ ಹೋಗೋದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಕಾರಣ ಇದೆ. ಈ ಹಿಂದೆ ಆ ಊರಿನ ದೊಡ್ಡವರು ಗ್ರಾಮದೇವಿ ಜಾತ್ರೆಯನ್ನು ಮಾಡ್ತಾ ಇರಲಿಲ್ಲ. ಇದರಿಂದ ಇಡೀ ಹಳ್ಳಿನೇ ದೇವಿಯ ಶಾಪಕ್ಕೆ ಗುರಿಯಾಗತ್ತಂತೆ. ಆಗಿನ ಹಿರಿಯರು ಮಾಡಿದಂತಹ ತಪ್ಪಿನಿಂದಾಗಿ ಇವತ್ತು ಇಡೀ ಗ್ರಾಮವೇ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ. ಹೊರಬೀಡು ಪದ್ಧತಿ ಅನ್ನೋದು ದೇವಿಯ ಶಾಪದಿಂದ ಹೊರಬರೋದಕ್ಕೆ ಅಂತಲೇ ಗ್ರಾಮಸ್ಥರೇ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ. ಜಾತ್ರೆಯ 1 ತಿಂಗಳ ಹಿಂದಿನ ದಿನ ಸೂರ್ಯೋದಯ ಆಗುವಂತಹ ಮುಂಚೆ ಇಡೀ ಗ್ರಾಮದ ಎಲ್ಲ ಜನರು ಗ್ರಾಮದಲ್ಲಿ ಒಂದು ಸಣ್ಣ ನರಪಿಳ್ಳೆ ಕೂಡ ಹೋಗದಂತೆ ನಡ್ಕೊಳ್ತಾರೆ. ಜನರ ಜೊತೆಗೆ ಪ್ರಾಣಿಗಳು ಪಕ್ಷಿಗಳು ಎಲ್ಲವನ್ನು ಕೂಡ ಕರೆದುಕೊಂಡು ಸೂರ್ಯ ಹುಟ್ಟೋ ಮುಂಚೆನೇ ಗ್ರಾಮವನ್ನು ಬಿಟ್ಟೇ ಬಿಡ್ತಾರೆ. ಇದೇ ರೀತಿ 5 ವಾರಗಳ ಕಾಲ ಇಲ್ಲಿನ ಗ್ರಾಮದ ಜನರು ಆಚರಣೆ ಮಾಡ್ತಾರೆ. ಈ ರೀತಿ ಮಾಡಿದರೆ ದೇವಿಯ ಶಾಪದಿಂದ ತಪ್ಪಿಸಿಕೊಳ್ಳಬಹುದು ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಚಕ್ಕಡಿ ಟ್ರ್ಯಾಕ್ಟರ್ ಹಾಗೂ ಇತರೆ ವಾಹನಗಳಿಂದ ತಮ್ಮ ಹೊಲಗಳಲ್ಲಿ ಬೀಡ್ಬಿಡ್ತಾರೆ. ಮೊದಲ ದಿನದಿಂದ ಕೊನೆ ದಿನದವರೆಗೂ ಊಟ ತಿಂಡಿ ಎಲ್ಲವೂ ಕೂಡ ಹೊಲದಲ್ಲಿ ನಡೆಯುತ್ತೆ. ಅಡುಗೆ ಮಾಡೋದು, ಗೂಡು ಕಟ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಸೇರಿಕೊಂಡು ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ಅಲ್ಲೇ ಮಾಡ್ಕೊಳ್ತಾರೆ. ಇವರಲ್ಲಿ ಇನ್ನೊಂದು ಮುಖ್ಯವಾದಂತಹ ವಿಷಯ ಅಂತಂದರೆ ಈ ಹೊರಬೀಡು ಟೈಮ್ನಲ್ಲಿ ಗ್ರಾಮದೊಳಗೆ ಯಾರೂ ಕೂಡ ಹೋಗಂಗಿಲ್ಲ. ಗ್ರಾಮದ ಸುತ್ತ ಗಡಿಯನ್ನು ಬಂದ್ ಮಾಡ್ತಾರೆ. ಒಂದು ವೇಳೆ ಯಾರಾದರೂ ಹಳ್ಳಿಯೊಳಗೆ ಪ್ರವೇಶ ಮಾಡೋದಕ್ಕೆ ಮುಂದಾಗೋದು ಅಥವಾ ಟ್ರೈ ಮಾಡೋದು ಅಂತ ಮಾಡಿದ್ರೆ ದೇವಿಯ ಶಾಪಕ್ಕೆ ಗುರಿಯಾಗಿ ಬಲಿಯಾಗ್ತಾರೆ ಅಂತ ಈ ಹೋತನಹಳ್ಳಿ ಗ್ರಾಮದ ಜನ ನಂಬ್ತಾರೆ. ಜೊತೆಗೆ ಹೇಳ್ಕೊಳ್ತಾರೆ. ನಿಜಕ್ಕೂ ಈ ಗ್ರಾಮದ ಆಚರಣೆ ನೋಡಿದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿನ ಆಚರಣೆ ಪದ್ಧತಿ ನೋಡ್ತಾ ಇದ್ರೆ ಯಾರೇ ಆಗಲಿ ನಂಬಲೇಬೇಕು ಅನ್ಸುತ್ತೆ. ಒಂದು ವೇಳೆ ಇದರಲ್ಲಿ ನನಗೆ ಯಾವುದೇ ನಂಬಿಕೆ ಇಲ್ಲ, ಇದೆಲ್ಲ ಸುಳ್ಳು ಅಂದೋರಿಗೆ ಗ್ರಾಮದ ದೇವಿ ತಕ್ಕ ಪಾಠವನ್ನು ಕಲಿಸ್ತಾಳಂತೆ. ಇದೇ ತರಹದ ಉದಾಹರಣೆಗಳು ಕಳೆದ ಜಾತ್ರೆಯ ಟೈಮ್ನಲ್ಲಿ ನಡೆದಿವೆ ಅಂತೆ. ಊರಿಗೆ ಒಳ್ಳೆಯದಾಗಲಿ ಅಂತ ಇಂತಹ ಕಟ್ಟುಪಾಡುಗಳು ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನೂ ಕೂಡ ಜೀವಂತ ಇದೆ. ದೇವಿಯನ್ನು ಹೆಚ್ಚಾಗಿ ಊರಿನ ಜನ ನಂಬ್ತಾರೆ. ಒಂದು ಲೆಕ್ಕದಲ್ಲಿ ಅದು ಭಯ ಅನ್ನೋದಕ್ಕಿಂತ ಭಕ್ತಿ ಅಂದರೆ ತಪ್ಪಾಗಲ್ಲ. ಏನೇ ಆಗಲಿ ಇದರಿಂದ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.